ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಸಾನ್ವಿ ಫ್ಯಾಷನ್ ಟೆಕ್ ಫ್ರೆಂಡ್ಸ್. ಇವಾಗ ನಾನು ನಿಮಗೆ ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ, ನನ್ನ ತಮ್ನೇಲಲ್ಲಿ ನೀವು ನೋಡಿರ್ಬೋದು, ನಾನು ರ್ಯಾಲ್ಸನ್ 113 ಮಷೀನನ್ನು, ಅದು ಜಿಗ್ಜಾಗ್ ಮಷೀನನ್ನು ನಾನು ಎಂಬ್ರಾಯ್ಡ್ರಿಗೆ ಯೂಸ್ ಮಾಡ್ತೀನಿ. ಅದು ಮಷಿನ್ ಬಂದುಬಿಟ್ಟು ಹೀಗಿದೆ. ಆ ಮಷಿನ್ ಫುಲ್ ನಾನು ಯಾವ ಥರ ಇದೆ, ಯಾವ್ಯಾವ ಪಾರ್ಟ್ ಇದೆ, ಹೇಗೆಲ್ಲ ಅವರು ಅಟ್ಯಾಚ್ ಮಾಡಿಕೊಟ್ರು ಅಂತ ನಿಮಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ಬಂದುಬಿಟ್ಟು ಮೋಟ್ರ್ ಮಷೀನು, ಕರೆಂಟ್ ಮೋಟರ್ನ ಯೂಸ್ ಮಾಡ್ಕೊಂಡು ಮಾಡೋ ಮಷಿನ್ ಇದು. ನಾನಿದು ಮಷಿನ್ ತೊಗೊಂಡು ಬಂದುಬಿಟ್ಟು 1 ವರ್ಷ ಆಯಿತು ಫ್ರೆಂಡ್ಸ್. ಏನಪ್ಪ ಅಂದರೆ, ನನಗೆ ಇದು ಮಷಿನ್ ತೊಗೊಂಡು 2-3 ತಿಂಗಳು ನನಗೆ ಯಾಕಪ್ಪ ಈ ಮಷಿನನ್ನು ತೊಗೊಂಡೆ, ಸಾಕಾಗ್ಬಿಡ್ತು ಇದು ಮಷಿನಲ್ಲಿ ವರ್ಕ್ ಮಾಡ್ತಾ ಅಂತ ಅನಿಸಿದ್ದಂತೂ ನಿಜ ಫ್ರೆಂಡ್ಸ್. ನಾನು ದಿನಕ್ಕೆ ಒಂದು 10 ಸಲ ಆದರೂ ಅಂದ್ಕೊಂಡಿದ್ದೀನಿ ಯಾಕಪ್ಪ ಈ ಮಷಿನ್ ತೊಗೊಂಡೆ ಅಂತ. ಯಾಕಂದರೆ ಈ ಮಷಿನಲ್ಲಿ ನಾನು ದಿನಕ್ಕೆ 1 ತಾಸು ವರ್ಕ್ ಮಾಡ್ತಿದ್ದೆ. ಮಾಡ್ತಾ ನನಗೆ ಕೈಯೇ ಕುಂದಿರಲಿಲ್ಲ. ಯಾಕಪ್ಪ ಇಷ್ಟು ಲೇಟಾಯಿತು ಈ ಮಷಿನ್ಗೆ ನನಗೆ ಕೈ ಕುಂದಿರ್ಲಿಕ್ಕೆ ಅಂತ ನನಗೆ ಸಾಕಾಗ್ಬಿಡ್ತು ಫ್ರೆಂಡ್ಸ್. ನೋಡಿ, ನಾನು ಇದೇ ಮಷಿನಲ್ಲಿ ಇವಾಗ 1 ವರ್ಷ ಆಯಿತು ಈ ಥರ ಎಲ್ಲ ವರ್ಕ್ ಮಾಡ್ತಿದ್ದೀನಿ ಅಂದರೆ ನನಗೆ ನಂಬಲಿಕ್ಕೆ ಆಗವಲ್ದು ಫ್ರೆಂಡ್ಸು. ನೋಡಿ, ಈ ಥರ ನಾನು ವರ್ಕ್ ಮಾಡಿದ್ದೀನಿ ಇವಾಗ ನಾನು ಇದು ನೈಟ್ ನಾನು ಈಗ 12 ಗಂಟೆಗೆ ವಿಡಿಯೋ ಮಾಡ್ತಾ ಇರೋದು ನಿಮಗೆ ಅಪ್ಲೋಡ್ ಮಾಡಲಿಕ್ಕೆ. ಈ ಥರ ಇದನ್ನು ವರ್ಕ್ ಪೂರ್ತಿ ಮುಗಿಸೇ ನಾನು ಮಲಗಿದ್ರಾಯ್ತು ಅಂತ ವರ್ಕ್ ಮಾಡಿದೆ. ನಿಮಗೆ ತೋರಿಸ್ತಾ ಇದ್ದೀನಿ. ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ನಾನು ಈ ಮಷೀನು ಮೊದಲು ತೊಗೊಂಡಾಗ ಯಾವ ರೀತಿ ಅಂದ್ಕೊಂಡಿದ್ದೆ, ಈಗ ನಾನು ಈ ಮಷಿನ್ ತೊಗೊಂಡು ಕರೆಕ್ಟ್ ನವಂಬರಿಗೆ 1 ವರ್ಷ ಆಯಿತು. ಇವಾಗ ನಾನು ಈ ಥರ ಎಲ್ಲ ವರ್ಕ್ ಮಾಡೋದನ್ನು ಕಲ್ತಿದ್ದೀನಿ ಈ ಮಷಿನಲ್ಲಿ. ಅಂದರೆ ನಾನು ಪಾಪ ಈ ಮಷಿನ್ ತೊಗೊಂಡು ಬಂದಾಗ ಫಸ್ಟ್ ನಾನು ಯಾಕಪ್ಪ ಈ ಥರ ಅಂದ್ಕೊಂಡೆ ಅಂತ ಈಗ ನನಗೆ ಅನ್ನಿಸ್ತಿದೆ. ನೋಡಿ, ಇದು ಒಂದು ವರ್ಕು. ನೆಕ್ಸ್ಟು ನಾನು ಇವಾಗ 3 ವರ್ಕ್ ಮಾಡಿದ್ದೀನಿ ಫ್ರೆಂಡ್ಸ್ ಈ ಮಷಿನಲ್ಲಿ. ಫಸ್ಟ್ನೇದ್ದು ಬಂದುಬಿಟ್ಟು ಈಗಲೇ ಮಾಡಿದ್ದು, ಇದು ನಾವು ಮೊದಲೇ ಎಲ್ಲ ಮಾಡಿಟ್ಟಿದ್ದೆ ಮಷಿನಲ್ಲಿ ವರ್ಕು. ಈ ಥರ ಎಲ್ಲ ವರ್ಕ್ಗಳನ್ನು ಈ ಮಷಿನಲ್ಲಿ ಮಾಡ್ತಿದ್ದೀನಿ. ಈಗ ಕಂಪ್ಯೂಟರ್ ಮಷಿನ್ ಇರುತ್ತಲ್ಲ, ಅದ್ರ ಮುಂದೆ ಇದೇನೂ ಅಲ್ಲ. ಇದು ನಾನು ಕಡಿಮೆ ಲಿಮಿಟೆಡ್ ಅಮೌಂಟಲ್ಲಿ ಈ ಮಷಿನನ್ನು ತೊಗೊಂಡು ಬಂದರೆ ನಾವು ಯಾವ ರೀತಿ ವರ್ಕ್ ಮಾಡ್ತೀವಿ, ಯಾವ ರೀತಿ ನೀಟಾಗಿ ಮಾಡ್ತೀವಿ ಅನ್ನೋದಷ್ಟೇ. ನಾವು ನೀಟಾಗಿ ವರ್ಕ್ ಮಾಡಿದರೆ ಇದು ಕಂಪ್ಯೂಟರ್ ಮಷಿನ್ ಅಷ್ಟೇ ಚೆನ್ನಾಗಿ ಬರುತ್ತೆ. ಈ ಮಷಿನಲ್ಲೂ ವರ್ಕು ನಾವು ನೀಟಾಗಿ ನಾವು ಯಾವ ಥರ ಹ್ಯಾಂಡಲ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ವರ್ಕ್ಗಳ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಎಲ್ಲ ವರ್ಕ್ಗಳನ್ನು ಎಕ್ಸ್ಪ್ಲೇನ್ ಮಾಡಿ ನಾನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ಈ ಮಷಿನನ್ನು ನಾನು ರ್ಯಾಲ್ಸನ್ ಮಷಿನನ್ನು ತೊಗೊಳ್ಳಿಕ್ಕೆ ಅಂತ ನಾನು ಹೋದೆ. ನಮ್ಮ ಧಾರವಾಡದಲ್ಲಿ ಈ ಮಷಿನ್ ಏನೂ ಸಿಗಲಿಲ್ಲ. ನಾನು ಬಂದುಬಿಟ್ಟು ಧಾರವಾಡದವಳು ಫ್ರೆಂಡ್ಸ್. ಹುಬ್ಬಳ್ಳಿಯಲ್ಲಿ ನಾನು ಹುಡುಕ್ತಾ ಹೋದೆ. ಹುಬ್ಬಳ್ಳಿಯಲ್ಲಿ ಒಂದು ಶಾಪಲ್ಲಿ, ನಾನು 10 ಶಾಪಲ್ಲಿ ಕೇಳಿದರೆ 1 ಶಾಪಲ್ಲಿ ಮಷಿನ್ ಸಿಕ್ತು. ಇವಾಗೆಲ್ಲ ಅದು ಈ ಮಷೀನು ಎಲ್ಲ ಕಡೆ ಪಬ್ಲಿಸಿಟಿ ಆಗಿದೆ. ಆವಾಗ ನಾನು ತೊಗೊಳ್ಳುವಾಗ ಹೋದ ವರ್ಷದಲ್ಲಿ ಹುಬ್ಬಳ್ಳಿಯಲ್ಲಿ ಸಿಕ್ತು. ಆಗ ಅವರು ಒಂದೇ ಮಾತು ನನಗೆ ಕೇಳಿದ್ದು, ಈ ಮಷೀನಲ್ಲಿ ನಿಮ್ಗೆ ವರ್ಕ್ ಮಾಡ್ಲಿಕ್ಕೆ ಬರುತ್ತಾ? ನನಗೆ ಏನು ಅನ್ನಿಸ್ಬಿಡ್ತು, ಇವ್ರ ಮಷೀನೇ ನನಗೆ ಕೊಳ್ಳಿಲ್ಲ ಅಂದರೆ ಏನು ಮಾಡೋದು, ಇಷ್ಟೆಲ್ಲ ನಾ ಅಡ್ಡಾಡಿದ್ದೀನಿ ಅಂತ ಅನಿಸಿ, ಇಲ್ಲ ನನಗೆ ಬರುತ್ತೆ, ನಾನು ಜಿಗ್ಜಾಗ್ ಮಷೀನಲ್ಲಿ ವರ್ಕ್ ಮಾಡಿದ್ದೀನಿ, ನನಗೆ ಇವಾಗ ಈ ಮಷೀನಲ್ಲಿ ಮಾಡಲಿಕ್ಕೆ ಈ ಮಷೀನನ್ನು ಹುಡುಕ್ಕೊತ ಬಂದಿದೆ ಅಂತ ಹೇಳಿ ಅವ್ರ ಹತ್ರ ಈ ಮಷೀನನ್ನು ನಾನು ಪರ್ಚೇಸ್ ಮಾಡ್ಕೊಂಬಂದೆ. ತೊಗೊಂಡು ಬಂದಮೇಲೆ 2 ತಿಂಗಳು ನನಗೆ ಸಾಕಾಗ್ಬಿಡ್ತು, ಯಾಕಪ್ಪ ಈ ಮಷೀನ್ ತೊಗೊಂಡೆ ಅಂತ ಅನ್ನಿಸ್ತು. ಬಟ್ ನೋಡಿ, ನಾನಿವಾಗ ಈ 3 ವರ್ಕ್ಗಳನ್ನು ಇದೇ ಮಷೀನಲ್ಲಿ 1 ವರ್ಷ ಆಯಿತು ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಈ ವರ್ಕ್ಗಳನ್ನು ನೋಡಿ ನಾನು ಚೀಲ ತುಂಬಿ ಇಟ್ಟಿದ್ದೀನಿ. ಹೊಲಿಯೋದು ಆಯ್ತು, ವರ್ಕ್ ಮಾಡೋದು ಆಯ್ತು, ಮಷಿನ್ ವರ್ಕು, ಆರಿ ವರ್ಕು, ಈ ಥರ ಎಲ್ಲ ನನಗೆ ಬಟ್ಟೆಗಳಿವೆ. ಮೇಲ್ಗಡೆ ಇನ್ನೂ ಇಟ್ಟಿದ್ದೀನಿ, ಕೆಳಗಡೆ ಈಗ ಹೊಲಿಬೇಕಂತ ಇರೋದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ.